ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದು ಚಪ್ರಶಾಸ್ತ್ರ ನಡೀತಿದೆ. ಸೊ ನೋಡ್ತಿರ್ಬೋದು, ಮನೆ ಮುಂದೆ ಚಪ್ರ ಎಲ್ಲ ಹಾಕಿದ್ರು. ಸೊ ಅಲ್ಲಿಗೆ ಮದುವೆ ಹುಡುಗಿ ಪೂಜೆ ಮಾಡಬೇಕು. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೋಡ್ತಿರ್ಬೋದು, ಚಪ್ರ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಅಲ್ಲಿಗೆ ಮದುವೆ ಹುಡುಗಿ ಪೂಜೆ ಮಾಡೋದು. ಸಂಜೆ ಚೌಟ್ರಿಗೆ ಹೊರಡಬೇಕು. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಹೇಗೆ ಹೋಗುತ್ತೆ ಅಂತ ನೋಡಿ. ಸೊ ಇನ್ವಿಟೇಷನ್ ಕಾರ್ಡ್ಗೆ ಈ ಥರ ಇವಾಗ ಟ್ರೆಂಡಿಂಗಲ್ಲಿದೆ ಫ್ಲವರ್ ಮತ್ತು ದೇವರು ಅಂದರೆ ಗಣೇಶನ ವಿಗ್ರಹ ಎಲ್ಲ ಕೂರಿಸಿ ಈ ಥರ ಎಲ್ಲ ವಿಡಿಯೋಸ್ ಎಲ್ಲ ಮಾಡೋದು, ರೋಸ್ ಮತ್ತು ಅಕ್ಷತೆ ಎಲ್ಲ ಹಾಕಿ ಟ್ರೆಂಡಿಂಗಲ್ಲಿದೆ. ಸೊ ಅದೊಂದು ಮಾಡಿರಲಿಲ್ಲ. ಸೊ ಈ ಥರ ವಿಡಿಯೋ ಮಾಡಿ ಸಾಂಗ್ ಕೂರಿಸೋಣ ಅಂತ ಹೇಳಿ ಮಾಡ್ತಿದ್ವಿ. ಸೊ ಇದು ತುಂಬಾ ಟ್ರೆಂಡಿಂಗಲ್ಲಿದೆ. ಇನ್ವಿಟೇಷನ್ ಕಾರ್ಡ್ನ ಈ ಥರ ಸಾಂಗ್ ಕೂರಿಸಿ ಎಲ್ಲ ಮಾಡೋದು. ಸೊ ಈ ಮದುವೆ ಆಗಿ 2-3 ಮಂತ್ಸೇ ಆಯಿತು, ಬಟ್ ಇವಾಗ ನನಗೆ ಟೈಮ್ ಸಿಕ್ತು ಎಡಿಟ್ ಮಾಡೋದಕ್ಕೆ. ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು, ಸಂಜೆ ನಾವು ಡೈರೆಕ್ಟ್ ಚೌಟ್ರಿಗೆ ಹೊರಟ್ವಿ. ವ್ಲಾಗ್ ಮಾಡೋದಕ್ಕೆ ಫ್ರೀನೇ ಆಗಲಿಲ್ಲ. ಡೈರೆಕ್ಟ್ ಚೌಟ್ರಿಗೆ ಹೋದ್ಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಿದೆ. ಸೊ ಪಾಪನ ರೆಡಿ ಮಾಡಿ ಕೂರಿಸ್ಬಿಟ್ಟೆ ಫಸ್ಟೇ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು, ಮೇಕಪ್ ಆರ್ಟಿಸ್ಟ್ ಬಂದಿದ್ದರು. ಸೊ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಮಾಡಿಸ್ಕೊತಿದ್ವಿ. ಚೌಟ್ರಿಗೆ ಬರೋ ಅಷ್ಟರಲ್ಲಿ 3:30 ಆಗಿತ್ತು. ಬೇಗ ಹೋಗಿದ್ರೆ ಮೇಕಪ್ ಮಾಡಿಸ್ಕೊಬೋದು. ಮತ್ತು ಬ್ರೈಡಲ್ ಅಂದರೆ ಮದುವೆ ಹುಡುಗಿ ಬಂದರೆ ಅವಳಿಗೆ ಮೇಕಪ್ ಮಾಡಬೇಕಲ್ಲ, ಇವ್ರಿಗೇ ಹೇಳಿದ್ದು. ಇವ್ರ ಮೇಕಪ್ ಆರ್ಟಿಸ್ಟ್ ಬಗ್ಗೆ ಹೇಳ್ತೀನಿ. ಸೊ ಮದುವೆ ಹುಡುಗಿ ಮತ್ತು ನಮಗೆ ಸುಮಾರು 4-5 ಜನಕ್ಕೆ ಇವರೇನೆ ಮೇಕಪ್ ಮಾಡಿದ್ದು. ನೈಟ್ ರಿಸೆಪ್ಷನ್ ಮತ್ತು ಡೇ ಮುಹೂರ್ತಮ್ಗೆ ನಾವು ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಮಾತಾಡಿದ್ವಿ. ಸೊ ತುಂಬಾ ಚೆನ್ನಾಗಿ ಮಾಡಿದರು ಮೇಕಪ್ಪು, ಮುಂದೆ ನೋಡ್ತೀರ ನೀವೇ. ಸೊ ಇವರು ಬಂದು ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಸುಮಾರು ಜನಕ್ಕೆ, ಮೈಸೂರು ಛಾಯಾ ಅಂತ ಹೇಳಿ. ಸೊ ಮೇಕಪ್ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಮೇಕಪ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೋಡ್ತಿರ್ಬೋದು, ಫೈನಲಿ ನನ್ನ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಆಯಿತು. ಹೇಗೆ ಕಾಣ್ತಿದ್ದೀನಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೇಕಪ್ ತುಂಬಾ ಚೆನ್ನಾಗಿ ಮಾಡಿದರು. ಸೊ ನನ್ನ ಫೈನಲ್ ಲುಕ್ ಈ ಥರ ಬಂತು ನೈಟ್ ರಿಸೆಪ್ಷನ್ಗೆ. ಸೊ ಫ್ರೆಂಡ್ಸ್, ಹೇಗಿದೆ ಮೇಕಪ್ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಾಪನೂ ಕೂಡ ಇಲ್ಲಿ ನೋಡ್ತಿರ್ಬೋದು, ರೆಡಿ ಮಾಡಿದ್ದೆ ಆವಾಗಲೇ. ದುಪ್ಪಟ್ಟೆ ಎಲ್ಲ ತೆಗೆದಿಟ್ಬಿಟ್ಟವಳೆ. ವಾಟರ್ ಬಾಟಲ್ ಇಟ್ಕೊಂಡು ನಿಂತಿದ್ಲು. ಹಂಗೆ ಅವ್ರದ್ದೊಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡಿದೆ. ಆ್ಯಂಡ್ ನನ್ನದು ಲುಕ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್. ಆ್ಯಂಡ್ ನಾನು
ವೇರ್ ಮಾಡಿರೋವಂಥದ್ದು ಅಂದರೆ ಜುವೆಲ್ಸ್ ಗೋಲ್ಡು. ಇದು ನೆಕ್ಲೆಸ್ ಮತ್ತು ಲಾಂಗ್ ಸರ ನನ್ನದು. ನೆಕ್ಲೆಸ್ ಬಂದು ಮದುವೆ ಟೈಮಲ್ಲಿ ಅಮ್ಮ ಮಾಡಿಸಿತ್ತು. ಲಾಂಗ್ ಸರ ಬಂದು ನಮ್ಮ ಮಗಳದ್ದು ನಾಮಕರಣ ಟೈಮಲ್ಲಿ ಮಾಡಿಸಿತ್ತು. ಸೊ ಫ್ರೆಂಡ್ಸ್, ಹಾಗೆ ಅಲ್ಲೊಂದು ಮಿರರ್ ಇತ್ತಲ್ಲ, ಹಂಗೆ ಸುಮ್ಮನೆ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ತುಂಬಾ ಇಷ್ಟ ಆಯಿತು ಮೇಕಪ್ ನನಗೆ. ಲುಕ್ ತುಂಬಾ ಚೆನ್ನಾಗಿತ್ತು. ಸಿಂಪಲ್ಲಾಗೆ ಮಾಡಿಸ್ಕೊಂಡಿದ್ದೆ, ಅಷ್ಟು ಓವರ್ ಮೇಕಪ್ ಏನು ಮಾಡಿಸ್ಕೊಂಡಿರಲಿಲ್ಲ. ಹಾಗೇ ನನ್ನದು ನನ್ನ ಮಗಳದ್ದು ಇವ್ರದ್ದು ವಿಡಿಯೋ ಮಾಡಿಸ್ಕೊತಿದ್ದೆ. ಎಲ್ಲೋ ಒಂದು ಮೆಮೊರಿ ಅಲ್ವ, ಸೊ ಹಾಗಾಗಿ. ಆ್ಯಂಡ್ ಅವಳು ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ನಿನ್ನ ಮೇಕಪ್ಪು, ನಿನ್ನ ಸೀರೆ ಅಂತ ಹೇಳಿ ರೇಗಿಸ್ತಿದ್ಲು ನನ್ನನ್ನು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ನೋಡ್ತಿರ್ಬೋದು, ಫಾಗ್ ಎಂಟ್ರಿ ಎಲ್ಲ ಇತ್ತು ಹುಡ್ಗ ಹುಡ್ಗಿಗೆ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಸೊ ಊಟ ಎಲ್ಲ ಮುಗಿಸಿ ಎಲ್ಲ ಮುಗೀತು. ನಾನು ಊಟ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆಯೇ ಪಾಪನಲ್ಲಿ ಫ್ಲವರ್ ಎಲ್ಲ ಇತ್ತು, ಅಲ್ಲಲ್ಲಿ ವೀಡಿಯೋ ಮಾಡೋಣ ಅಂತ ಹೇಳಿ ಸ್ಟೇಜ್ ಮೇಲೆ ನಿಲ್ಲಿಸಿ ಸುಮ್ಮನೆ ಹಂಗೆ ವೀಡಿಯೋ ಮಾಡ್ತಿದ್ದೆ. ಆ್ಯಂಡ್ ನೈಟ್ ಇಲ್ಲಿ ಸ್ಯಾರಿ ಎಲ್ಲ ಚೇಂಜ್ ಮಾಡಾಯಿತು. ಒಂದು ಡ್ರೆಸ್ ಹಾಕ್ಕೊಂಡೆ. ಅಂದರೆ ಇಲ್ಲಿ ಇವಾಗ ವಿಳ್ಯಶಾಸ್ತ್ರ ಅಂತ ಇದೆಯಲ್ಲ, ರಿಸೆಪ್ಷನ್ ಮುಗಿದ್ಮೇಲೆ ವಿಳ್ಯಶಾಸ್ತ್ರ ಇತ್ತು. ಸೊ ಅದನ್ನು ಮಾಡ್ತಿದ್ರು, ಕುತ್ಕೊಂಡು ನೋಡ್ತಿದ್ವಿ. ಆವಾಗಲೇ ತುಂಬಾ ಟೈಮ್ ಆಗಿತ್ತು, 12:30 ಅಷ್ಟಾಗಿತ್ತು. ನನ್ನ ಮಗಳಿಗೆ ತುಂಬಾ ನಿದ್ದೆ ಬಂದುಬಿಟ್ಟಿದ್ದು. ಅವಳು ತುಂಬಾ ಮಲ್ಕೊಬೇಕು ಅಂತಿದ್ಲು. ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಶಾಸ್ತ್ರ ಎಲ್ಲ ಅಂತ ಹೇಳಿ ಕೂತ್ಬಿಟ್ಟು 1 ತನಕ ಎಚ್ಚರ ಇದ್ವಿ. ಸೊ ಶಾಸ್ತ್ರ ಸ್ವಲ್ಪ ನೋಡಿಕೊಂಡು ಹಾಗೆ ಹೋಗಿ ಮಲಗಿಬಿಟ್ವಿ. ಇನ್ನು ನೆಕ್ಸ್ಟ್ ಶಾಸ್ತ್ರ ಕಂಕಣ ಕಟ್ಟೋದು ಅಂತಾರೆ, ಅದನ್ನೆಲ್ಲ ನೋಡೋದಕ್ಕಾಗಲಿಲ್ಲ. ಪಾಪುಯಿಂದ ಹೋಗಿ ಮಲಗಬೇಕಾಯ್ತು. ಸೊ ನೋಡ್ತಿರ್ಬೋದು, ಅಳ್ತಿದ್ಲು ಫೋನ್ ಬೇಕು ಅಂತ ಹೇಳಿ. ನೋಡ್ತೀನಿ ಅಂತ ಹೇಳಿ ಅಷ್ಟೊತ್ತಲ್ಲಿ ಬೇಡ ಫೋನು ಅಂತ ಹೇಳಿ ಸಮಾಧಾನ ಮಾಡ್ತಿದ್ಳು. ಫ್ಲವರ್ ಎಲ್ಲ ಇತ್ತಲ್ಲ, ಅಲ್ಲೋಗಿ ನಿಲ್ಲೋಗು, ವೀಡಿಯೋ ಮಾಡ್ತೀನಿ, ಫೋಟೋ ತೆಗಿತೀನಿ ಅಂತ ಹೇಳಿದೆ. ಅಲ್ಲೋಗಿ ಒಂದು 10 to 15 ಮಿನಿಟ್ಸ್ ಆಟ ಆಡಿದ್ಲು. ಆಮೇಲೆ ಹೋಗಿ ಮಲಗಿದ್ವಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ ಅಂದರೆ ಮುಹೂರ್ತಮ್ ವ್ಲಾಗ್ ಇರುತ್ತೆ, ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳ್ತಾ ಬಾಯ್.